ಸ್ಮಾಲ್ ಗ್ರಾಂಟ್ ಬಟ್ ಬಿಗ್ ಆಪರ್ಚುನಿಟಿ ಫಾರ್ ಲೋಕಲ್ ಬಾಡೀಸ್. ಓಕೆ, ಯಾರು ಲೋಕಲ್ ಬಾಡೀಸ್ ಅಂದ್ರೆ ಪಂಚಾಯತಿ ಮತ್ತೆ ಮುನ್ಸಿಪಾಲಿಟಿಗಳು. ಆಯ್ತಾ? ಹಳ್ಳಿಲಾದ್ರೆ ಪಂಚಾಯತ್. ಕರೆಕ್ಟಾ? ಎಷ್ಟು ಲೆವೆಲ್ ಅಲ್ಲಿ ಇದೆ ಪಂಚಾಯತ್? ವಿಲೇಜ್ ಪಂಚಾಯತ್, ತಾಲೂಕು, ಜಿಲ್ಲಾ ಪಂಚಾಯತ್. ಓಕೆ, ಸಿಟಿಲಾದ್ರೆ ಏನೇನ್ ನೋಡಿದೀರಾ? ಮಹಾನಗರ ಪಾಲಿಕೆ. ಮತ್ತೆ ಎಷ್ಟು ತರ ನೋಡಿದೀರಾ ಸಿಟಿಲಿ ಅಡ್ಮಿನಿಸ್ಟ್ರೇಷನ್? ಮುನ್ಸಿಪಾಲಿಟಿ ಕೇಳಿಲ್ವಾ? ನಗರ ಪಂಚಾಯತ್ ಕೇಳಿಲ್ಲ? ಟೌನ್ಶಿಪ್, ಭದ್ರಾ ಟೌನ್ಶಿಪ್ ಕೇಳಿಲ್ಲ? ಪೋರ್ಟ್ ಟ್ರಸ್ಟ್, ವಿಶಾಖಪಟ್ಟಣಂ ಪೋರ್ಟ್ ಟ್ರಸ್ಟ್, ಎಲ್ಲೆಲ್ಲಿ ಪೋರ್ಟ್ಗಳಿದಾವೆ ಅಲ್ಲೆಲ್ಲ ಪೋರ್ಟ್ ಟ್ರಸ್ಟ್ಗಳಿರ್ತವೆ. ಹೌಸಿಂಗ್ ಬೋರ್ಡ್, ಹೌಸಿಂಗ್ ಫೆಸಿಲಿಟಿ, ಅದಕ್ಕೆ ಅದರ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು. ಕಂಟೋನ್ಮೆಂಟ್, ಇಲ್ಲಿದೆ ಕಂಟೋನ್ಮೆಂಟ್ ಅಂತಂದ್ರೆ ಏನೋ ಮಿಲಿಟರಿ ಏರಿಯಾ ಇರುತ್ತೆ, ಬಟ್ ಅಲ್ಲಿ ಜನ ಇರ್ತಾರಲ್ವಾ, ಅವ್ರಿಗೆ ಫೆಸಿಲಿಟಿ ಕೊಡ್ಬೇಕಲ್ಲ, ಅವ್ರಿಗೆ ಕಂಟೋನ್ಮೆಂಟ್. ಸೊ ಫೈನ್, ಇಲ್ಲಿ ಮಾತಾಡ್ತಿರೋ ಟಾಪಿಕ್ ಈ ಲೋಕಲ್ ಬಾಡೀಸ್ ಅಂದ್ರೆ ಏನು ಅನ್ನೋದಕ್ಕೆ ಹೇಳಿದೆ ನಾನು ಫಸ್ಟ್. ಲೋಕಲ್ ಬಾಡೀಸ್ ಅಂದ್ರೆ ಇಷ್ಟೊಂದು ವೆರೈಟಿ ಇದೆ. ಓಕೆ, ಅಂದ್ರೆ ನೀಡ್ ಬೇಸ್ ಮೇಲೆ, ಸಣ್ಣದಕ್ಕೆ ಸಣ್ಣದು, ದೊಡ್ಡದಕ್ಕೆ ದೊಡ್ಡದು. ಟೌನ್ಶಿಪ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾ ನೋಡ್ಕೊಳಕ್ ಇದನ್ನ ಮಾಡುತ್ತೆ. ನಗರ ಪಂಚಾಯತ್ ಇನ್ನೂ ದೊಡ್ಡದು, ಮುನ್ಸಿಪಾಲಿಟಿ ದೊಡ್ಡದು. ಕರೆಕ್ಟಾ? ನಗರ ಪಂಚಾಯತ್ ಅಂತ ಯಾಕೆ ಕರಿತೀವಿ ಅಂದ್ರೆ ಅದು ವಿಲೇಜು ಅಲ್ಲ, ಇತ್ತ ಸಿಟಿನೂ ಅಲ್ಲ, ಆ ಸ್ಟೇಜ್ ಅಲ್ಲಿ ಇರುತ್ತೆ ಟ್ರಾನ್ಸಿಷನ್. ಮುನ್ಸಿಪಾಲಿಟಿ ಸೊ ಒಂದು ದೊಡ್ಡ ಸಿಟಿ ಲೈಕ್ ದಾವಣಗೆರೆ, ಬಟ್ ಈಗ ಅದು ಮಹಾನಗರ ಪಾಲಿಕೆ ಆಯ್ತು, ಯಾಕಂದ್ರೆ ಇನ್ನೂ ದೊಡ್ಡದಾಯ್ತಲ್ವಾ ಡಿಸ್ಟಿಕ್ ಆಗಿ. ಸೊ ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೋಡ್ತೀರ. ಕರೆಕ್ಟ್? ಸೊ ಡಿಫ್ರೆಂಟ್ ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್ ಇರ್ಲಿ. ಸ್ಮಾಲ್ ಗ್ರಾಂಟ್ ಅಂತೆ. ಗ್ರಾಂಟ್ ಅಂದ್ರೆ ಏನೋ ದುಡ್ಡು ಕೊಟ್ಟಿದ್ದಾರೆ, ಅರ್ಥ ಆಗುತ್ತಲ್ಲ? ಬಟ್ ಬಿಗ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ ಹೆಲ್ತ್ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ. 15th ಫೈನಾನ್ಸ್ ಕಮಿಷನ್, ಅರ್ಥ ಆಗುತ್ತಲ್ಲ? ಸೊ ಏನ್ ಹೇಳಿದೆ ಅಂತಂದ್ರೆ ರೆಕಮೆಂಡೇಶನ್ ಅಲ್ಲಿ ಫೈನಾನ್ಸ್ ಕಮಿಷನ್ ಕೆಲಸ ಏನು ಅಂತಂದ್ರೆ ರೆಕಮೆಂಡ್ ಮಾಡೋದು. ಯಾರಿಗೆ? ಯಾವ ಗೌರ್ಮೆಂಟ್ಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ. ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡುತ್ತೆ, ಇಷ್ಟು ದುಡ್ಡನ್ನ ನೀನು ಸ್ಟೇಟಿಗೆ ಕೊಡ್ಬೇಕು ಅಂತ, ಎಲ್ಲಾ ಸ್ಟೇಟ್ಗಳಿಗೂ. ಓಕೆ, ಸೊ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಕೊಟ್ಟಿರೋದ್ರಲ್ಲಿ ಪ್ರೈಮರಿ ಕೇರ್ಗೆ, ಅರ್ಥ ಆಗುತ್ತಲ್ಲ, ಫಂಡ್ಸ್ ಕೊಡ್ಲೇಬೇಕು ನೀವು ಅಂತ. ಪ್ರೈಮರಿ ಕೇರ್ ಅಲ್ಲಿ ಮೇನ್ಲಿ ಹಾಸ್ಪಿಟಲ್ ನೀಡ್ ಬರುತ್ತೆ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 40 ಏನ್ ಹೇಳುತ್ತೆ? ಆರ್ಟಿಕಲ್ 40 ಪಂಚಾಯತ್ ರಾಜ್ ಬಗ್ಗೆ ಅಂದ್ರೆ ವಿಲೇಜಸ್ ನ ಎನೇಬಲ್ ಮಾಡಿ, ಗಿವ್ ದ ಪವರ್ ಟು ವಿಲೇಜಸ್ ಸೊ ದಟ್ ದೇ ವಿಲ್ ಆಕ್ಟ್ ಆಸ್ ಅ ಇಂಡಿಪೆಂಡೆಂಟ್ ರಿಪಬ್ಲಿಕ್ಸ್ ಅಂತ. ಗಿವ್ ದ ಪವರ್ ಟು ವಿಲೇಜಸ್. ಎಷ್ಟು ಪವರ್ ಕೊಡ್ಬೇಕು ಅವ್ರಿಗೆ ಅಂದ್ರೆ ಅವರೇ ಇಂಡಿಪೆಂಡೆಂಟ್, ಅವ್ರನ್ನ ಅವ್ರು ರೂಲ್ ಮಾಡ್ಕೋಬೇಕು ಅಂತ. ಅದು ಆರ್ಟಿಕಲ್ 40 ಹೇಳುತ್ತೆ. ಗಾಂಧಿ ವಿಷನ್ ಅದು ಗೊತ್ತಾಯ್ತಲ್ಲ? ಗಾಂಧಿ ಯೂಸ್ ಟು ಸಿ ದ ಫ್ಯೂಚರ್ ಆಫ್ ಇಂಡಿಯಾ ಇನ್ ದ ವಿಲೇಜಸ್. ಸೊ ಅದಕ್ಕೋಸ್ಕರ ಆರ್ಟಿಕಲ್ 40. ಫೈನಲಿ 73rd ಮತ್ತೆ 74th ಅಮೆಂಡ್ಮೆಂಟ್ ಗಳಾಯ್ತು. ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅಮೆಂಡ್ಮೆಂಟ್ ಮಾಡಿ ಪಂಚಾಯತ್ ರಾಜ್ ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ಗೆ ಪ್ರಾವಿಷನ್ ಬರುತ್ತೆ. ಯಾವಾಗ? 1992 ಆಫ್ಟರ್ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ 40 years ಆದ್ಮೇಲೆ ನಮಗೆ ಪಂಚಾಯತ್ ರಾಜು ಮತ್ತೆ ಅರ್ಬನ್ ಲೋಕಲ್ ಬಾಡೀಸ್ ಆಡ್ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಓಕೆ, ಸೊ ಅವ್ರಿಗೆ ಆದಂತ ಸ್ಪೆಷಲ್ ಪವರ್ಸ್ಗಳು ಅವೆಲ್ಲ ಕೊಟ್ಟಿದೆ. ಬಟ್ ನಿಮ್ಗೆ ಅದು ಆ ಪಾಠ ಮಾಡ್ಬೇಕಾದ್ರೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸದ್ಯಕ್ಕೆ ಕೊಟ್ಟರು ಕೂಡ ಅಲ್ಲೇನು ಆರ್ಟಿಕಲ್ 40 ಹೇಳ್ತಲ್ಲ ಅವ್ರಿಗೆ ಪವರ್ ಕೊಡಿ ಅಂತ, ತುಂಬಾ ಪವರ್ಫುಲ್ ಮಾಡಿ ಅಂತ. ಅವ್ರು ನಿಜವಾಗ್ಲೂ ಪವರ್ಫುಲ್ ಆಗಿದಾವ? ಯಾಕೆ ಪವರ್ಫುಲ್ ಆಗಿಲ್ಲ? ಎಸ್, 3 ಪ್ರಾಬ್ಲಮ್. 3F. ಫಂಡ್ಸ್ ಕೊಡಲ್ಲ ಅವ್ರಿಗೆ. ಫಂಡ್ಸ್ ಕೊಟ್ರೆ ದುಡ್ಡೇ ಇಲ್ದಾನೆ ಏನ್ ಮಾಡಕ್ಕಾಗತ್ತಪ್ಪ? ಫಂಡ್ಸ್ ಕೊಟ್ರೆ ಏನಾರು ವಿತೌಟ್ ಮನಿ ದೇರ್ ಇಸ್ ನೋ ಪವರ್. ಆಯ್ತಾ? ನೆಕ್ಸ್ಟ್ ಫಂಕ್ಷನ್ ಅಂದ್ರೆ ಅವ್ರಿಗೆ ಕೊಟ್ಟಿರೋ ಕೆಲಸಗಳೆಂತವು. ಮತ್ತೆ ಫಂಕ್ಷನರೀಸ್, ಆಫೀಸರ್ಸ್ಗಳು ಕೊಡಲ್ಲ, ನೀವು ಕೆಲಸ ಮಾಡಕ್ ಬೇಕಲ್ಲ ಅಲ್ಲಿ. ಸೊ ಈ 3 ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದೆ. ಯಾವ ವಿಲೇಜ್ ಪಂಚಾಯತ್ ಉದ್ಧಾರ ಆಗ್ತಾ ಇಲ್ಲ. ಇದ್ದಿದ್ರಲ್ಲಿ ಅರ್ಬನ್ ಲೋಕಲ್ ಬಾಡಿ ಪರವಾಗಿಲ್ಲ. ಯಾಕೆ? ಸಿಟಿನಲ್ಲಿ ಅವ್ರಿಗೆ ದುಡ್ಡು ಬರೋದು ಎಲ್ಲಿಂದ ಬರುತ್ತಾ? ಸಂತೆಗೆ ಹೋಗ್ಬೇಕಲ್ಲ. ಫೀಸ್ ಎಷ್ಟು ಇಡ್ಬೋದು ಅವರು ಸಂತೆಗೆ ಒಳಗಲ್ಲಿ ಕುತ್ಕೊಳಕ್ಕೆ? 5 ರೂಪಾಯಿ.
ಆಗ್ಲಿ 30-20ನೇ ಆಗ್ಲಿ, ಎಷ್ಟು ಸಾವಿರ ಜನ ಬರ್ತಾರೆ, ಎಷ್ಟು ದುಡ್ಡು ಆಗುತ್ತೆ ಅದನ್ನೇ ಹೇಳಿದ್ದು. ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ, ಎಷ್ಟು ಕೋಟಿ ಕಲೆಕ್ಟ್ ಆಗುತ್ತೆ? ಆಗತ್ತಾ ಕೋಟಿ? ಕೋಟಿ ಆಗಕ್ ಸಾಧ್ಯನೇ ಇಲ್ಲ. ಫ್ಯೂ ಥೌಸಂಡ್ ಕಲೆಕ್ಟ್ ಆಗುತ್ತೆ, ಅಷ್ಟ್ರಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡ್ತೀರಾ? ಬಟ್ ಸಿಟಿನಲ್ಲಿ ಇರ್ತದಲ್ಲ ಅವ್ರಿಗೆ ಜಾಸ್ತಿ ಸಿಗುತ್ತೆ. ಅದನ್ನೇ ಹೇಳ್ತಿರೋದು. ಯಾಕೆ? ಪಾರ್ಕಿಂಗ್ ಲಾಟ್ ಅಂತ ಮಾಡ್ತಾರೆ, ಅದೇ ಹ್ಯೂಜ್ ಕಲೆಕ್ಷನ್ ಆಗುತ್ತೆ, ರೈಟ್? ಇಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ ಅವ್ರಿಗೆ. ಟೋಲ್ ಹಾಕ್ತಾರೆ, ಅರ್ಥ? ಮಾರ್ಕೆಟ್ ಫೆಸಿಲಿಟಿಗೆ ಅಂತ ರೆಂಟ್ ಕಾಸ್ಟ್ಲಿ ಇದೆ. ಹಳ್ಳಿ ತರ 50 ರೂಪಾಯಿ 100 ರೂಪಾಯಿದಲ್ಲಿ ನಡೆಯಲ್ಲ. ಈಗ ಯುಟಿಲಿಟಿ ಬಿಲ್ಡಿಂಗ್ ಅಲ್ಲಿ ಹೋದ್ರೆ ಅಂದ್ರೆ ನೀವು 1000 ರೂಪಾಯಿ, ಲಕ್ಷ ಗಂಟೆ ಪೇ ಮಾಡ್ಬೇಕಲ್ಲಿ ಗೌರ್ಮೆಂಟ್ಗೂ ಕೂಡ. ಸೊ ಸಿಟಿನಲ್ಲಿರುವಂತಹ ಲೋಕಲ್ ಬಾಡೀಸ್ಗೆ ಸ್ವಲ್ಪ ದುಡ್ಡು ಬರ್ತಾ ಇತ್ತು, ಚೆನ್ನಾಗಿದ್ದು. ಬಟ್ ವಿಲೇಜ್ ಅಲ್ಲಿ ಇರೋದಕ್ಕೆ ದುಡ್ಡು ಸಿಗಲ್ಲ, ಬೇರೆ ಆಪ್ಷನ್ ಇಲ್ಲಪ್ಪ ಅವ್ರಿಗೆ. ಫೈನ್, ಪೆನಾಲ್ಟಿ, ಅದು ಇದು ಹಾಕಿದ್ರು, ಯಾವ್ದು ಹಾಕಿದ್ರು ಅದು ಲೆಕ್ಕಕ್ಕಿಲ್ಲ ಅದು ಅಮೌಂಟ್. ಹಂಗಿದ್ರೆ ಯಾರು ನೋಡ್ಕೋಬೇಕು? ಗೌರ್ಮೆಂಟೇ ನೋಡ್ಕೋಬೇಕು ಕರೆಕ್ಟ್ ಆಗಿ. ಸೊ ಗೌರ್ಮೆಂಟ್ ದುಡ್ಡು ಕೊಡಲ್ಲ. ಇರೋದ್ರಲ್ಲಿ ನಿಮ್ ಇಂಟ್ರೂ ಹೋದ್ರೆ ಕೇಳ್ತಾರೆ, ಎಲ್ಲ ಕಡೆಗೂ ಇದೇ ಪ್ರಾಬ್ಲಮ್ ಇದೆ ಅಂದ್ರೆ. ಯಾಕಂದ್ರೆ ನಿಮ್ ಸ್ಟೇಟು ಕರ್ನಾಟಕ ಸ್ವಲ್ಪ ಇದ್ರಲ್ಲೇ ಬೆಟರ್ ಇದೆ. ಅಂದ್ರೆ ಸರ್ ನಮ್ದ್ರಲ್ಲಿ ಸ್ವಲ್ಪ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫಂಡ್ಸ್ ಚೆನ್ನಾಗಿ ಕೊಡ್ತೀವಿ ನಾವು ಅಂತ. ಅದಕ್ಕೆ ಕೇಳ್ತಾನೆ ನಾನು, ನಿಮ್ ಸ್ಟೇಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ. ಇರ್ಲಿ. ಸೊ ಹಂಗಿರ್ಬೇಕಾದ್ರೆ ಇನ್ನ ಹೆಲ್ತ್ ಕೇರ್ ಫೆಸಿಲಿಟಿ ಅವನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಸೊ ತುಂಬಾ ಕಷ್ಟ. ಸೊ ಇಲ್ಲಿ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದೆ ಅಲ್ಲ, ಒಂದಿಷ್ಟು ಗ್ರಾಂಟ್ ಅವ್ರು ಕಂಪಲ್ಸರಿ ಕೊಡ್ಲೇಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಫುಲ್ಫಿಲ್ ದ ಮ್ಯಾಂಡೇಟ್ ಆನ್ ಪ್ರೈಮರಿ ಕೇರ್ ಅಂತ. ನಾವೇನ್ ಹೇಳಿದೀವಿ ಅದನ್ನ ಕೊಡ್ಲೇಬೇಕು, ಎನ್ಶೂರ್ ಮಾಡ್ಬೇಕು ಅಂತ. ಅದಕ್ಕೆ ಬಿಗ್ ಆಪರ್ಚುನಿಟಿ ಫಾರ್ ಲೋಕಲ್ ಬಾಡೀಸ್ ಅಂತ ಹೇಳ್ತಾರೆ. ನೋಡೋಣ ಏನು ಐಡಿಯಾ ಬಂತ ಇದು. ಆರ್ಟಿಕಲ್ ಯಾವ್ದ್ರ ಬಗ್ಗೆ ಇದೆ ಅಂತ. ಓಕೆ. ಸೊ ಅರೌಂಡ್ ಸಮ್ ಅಮೌಂಟ್ 8,000 crores 19 ಸ್ಟೇಟ್ಸ್ಗೆ ರಿಲೀಸ್ ಮಾಡಿದೆ ಹೆಲ್ತ್ ಗ್ರಾಂಟ್ ಟು ರೂರಲ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್. ಇದೆ ಸ್ಮಾಲ್ ಗ್ರಾಂಟ್, ಬಟ್ ಬಿಗ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾನೆ. ಸೊ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದನ್ನ ದುಡ್ಡನ್ನ ರಿಲೀಸ್ ಮಾಡಿಸಿದೆ. ಯಾಕೆ? ಫೈನಾನ್ಸ್ ಕಮಿಷನ್ ಹೇಳಿತ್ತಲ್ವಾ, ಅದಕ್ಕೋಸ್ಕರ. ಸೊ ಇಲ್ಲಿ ಟೋಟಲ್ ಹೆಲ್ತ್ಗೆ ಅಂತ ಅಲಾಟ್ ಆಗಿರೋದು ಎಷ್ಟು ದುಡ್ಡು? 70,000 crores. ಎಷ್ಟು ವರ್ಷಕ್ಕೆ? 5 yearsಗೆ. ಫೈನಾನ್ಸ್ ಕಮಿಷನ್ ಟರ್ಮ್ 5 ವರ್ಷ, ಮತ್ತೆ ಹೊಸ ಕಮಿಷನ್ ಬರುತ್ತೆ, ಮತ್ತೆ ರೆಕಮೆಂಡ್ ಮಾಡಬಹುದು. 5 ವರ್ಷಕ್ಕೆ 70,000, ಒಂದ್ ವರ್ಷಕ್ಕೆ ರಫ್ಲಿ 14,000 crores ಸಮಥಿಂಗ್ ಬರುತ್ತೆ. ಅದರಲ್ಲಿ ಎಷ್ಟು ರಿಲೀಸ್ ಮಾಡಿದ್ದಾರೆ? ನಂಬರ್ ಇಂಪಾರ್ಟೆಂಟ್ ಅಲ್ಲ, ನಿಮ್ ತಲೆಯಲ್ಲಿ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ, ಬೇರೆ ಪ್ರಾಜೆಕ್ಟ್ ಎಷ್ಟು ದುಡ್ಡು ಹೋಗ್ತಾ ಇದೆ ಗೊತ್ತಾಗ್ಲಿ ಅಂತ ಅಷ್ಟೇ. ಯಾರು ನಿಮ್ ನಂಬರ್ ಕೇಳಲ್ಲ, ನಂಬರ್ ಬರ್ಕೋಬೇಡಿ. ಓಕೆ, ಬೇಕಾದ್ರೆ ಈ ನಂಬರ್ ಅಂದ್ರೆ ಒಂದು 5 ವರ್ಷಕ್ಕೆ 70,000 ಕೋಟಿ ಇಟ್ಟಿದ್ದಾರೆ. recommended 15th finance commission ಹೇಳಿದೆ. Grant is earmarked to plug the identified gaps in the primary healthcare infrastructure in rural and urban settings. ಓಕೆ, ಈ ಬಂದಿರೋ 14,000 ಕೋಟಿನಲ್ಲಿ ರಫ್ ಆಗಿ ಹೇಳ್ತಾರೆ, 14,000 ಕೋಟಿನಲ್ಲಿ ರೂರಲ್ಗೆ ಎಷ್ಟು ಕೊಟ್ಟಿದ್ದಾರೆ? 8,000 ಸಮಥಿಂಗ್, ಅರ್ಬನ್ಗೆ 4,000 ಸಮಥಿಂಗ್. ಸೊ ಇದು ಅರ್ಬನ್ಗೆ ಕಡಿಮೆ. ಆತರ ನೋಡ್ಬೇಡಿ, ರೂರಲ್ ಏರಿಯಾಗಳೇ ಜಾಸ್ತಿ ಇರೋದು ನಮ್ಮಲ್ಲಿ. 70% ರೂರಲ್ ಇದೆ ಅಲ್ಲೇನಪ್ಪ, 30% ಅರ್ಬನ್ ಇದೆ. ಸೊ ಹಂಗ್ ನೋಡಿದ್ರೆ ಅರ್ಬನ್ಗೆ ನೀನು ಜಾಸ್ತಿನೇ ಕೊಟ್ಟಂಗೆ ಲೆಕ್ಕ ಆಗತ್ತೆ, ಅದ್ರ ಬೇಸ್ ಮೇಲೆ ಹೋದ್ರೆ. ಇರ್ಲಿ. ಸೊ ಕಂಪೇರ್ ಮಾಡೋಣ ಇದನ್ನು. 2.3% ಆಫ್ ದ ಟೋಟಲ್ ಹೆಲ್ತ್ ಎಕ್ಸ್ಪೆಂಡಿಚರ್. ನಾವು ಟೋಟಲ್ ಹೆಲ್ತ್ ಎಕ್ಸ್ಪೆಂಡಿಚರ್ ಇಂಡಿಯಾದಲ್ಲಿ ಎಷ್ಟು ಮಾಡ್ತೀವಿ ಗೊತ್ತಾ? ಎಷ್ಟು? 5,66 crores. ರಫ್ಲಿ ನೆನ್ಪಿಟ್ಕೊಂಡು 6 lakh crores. ಕರೆಕ್ಟಾ? ನಂಬರ್ಗಳ ಎಕ್ಸಾಮ್ ಅಲ್ಲ ನೆನಪು ಬರಲ್ಲ, ಅದಕ್ಕೆ 6 lakh crore ನಾವು ಮಾಡ್ತೀವಿ. ಹಂಗಾರೆ ಇದು ಎಷ್ಟಾಯ್ತು? ಈಗ ಅವ್ರು ಕೊಟ್ಟಿರೋದು ಎಷ್ಟು? ಅರ್ಬನ್ ಮತ್ತೆ ರೂರಲ್ಗೆ, ಲೋಕಲ್ ಬಾಡೀಸ್ಗೆ 6 lakh crore. ಇಲ್ಲಿ ಕೊಟ್ಟಿರೋದು ಎಷ್ಟು ಟೋಟಲಿ? 70,000 crore. ಅದು 5 ವರ್ಷ. ಅರ್ಥ ಆಗುತ್ತಲ್ಲ? ಒಂದ್ ವರ್ಷಕ್ಕೆ 14,000 ಅಂದ್ರೆ ತುಂಬಾ ಸ್ಮಾಲ್. ನಾವು ಖರ್ಚು ಮಾಡೋದು 100 ರೂಪಾಯಿ, ಇವ್ರಿಗೆ ಕೊಟ್ಟಿರೋದು 2 ರೂಪಾಯಿ. ಅಂಡ್ 5.7% ಆಫ್ ದ ಗವರ್ಮೆಂಟ್ ಹೆಲ್ತ್ ಎಕ್ಸ್ಪೆಂಡಿಚರ್. ಇದು ಏನ್ ಡಿಫ್ರೆನ್ಸ್ ಇದಕ್ಕೆ? ಗವರ್ಮೆಂಟ್ ಹೆಲ್ತ್ ಎಕ್ಸ್ಪೆಂಡಿಚರ್ ಮತ್ತೆ ಟೋಟಲ್ ಹೆಲ್ತ್ ಎಕ್ಸ್ಪೆಂಡಿಚರ್. ಸೊ ಪ್ರೈವೇಟ್ ಸೇರ್ಕೊಂಡಿದೆ. ಇಡೀ ಇಂಡಿಯಾದಲ್ಲಿ ಖರ್ಚಾಗೋದು ಇದು, ಪ್ರೈವೇಟ್ ಪಬ್ಲಿಕ್ ಸೇರಿ. ಬಟ್ ಗವರ್ಮೆಂಟ್ ಎಷ್ಟು ಖರ್ಚು ಮಾಡುತ್ತೆ ಅದು ಬೇರೆ ಇರುತ್ತೆ. ಸೊ ಗವರ್ಮೆಂಟ್ ಲೆಕ್ಕದಲ್ಲಿ ಒಂದು 6 ರೂಪಾಯಿ ಕೊಟ್ಟಂಗೆ, ಟೋಟಲ್ ಇಂಡಿಯಾದ ಲೆಕ್ಕದಲ್ಲಿ 2 ರೂಪಾಯಿ ಕೊಟ್ಟಂಗೆ. ಓಕೆ, ಬಜೆಟ್ ಕಂಪೇರ್ ಮಾಡಿದ್ರೆ ಅರ್ಥ ಆಗುತ್ತಲ್ಲ? ಬಜೆಟ್ ಲೆಕ್ಕ ಅಕೌಂಟ್ ಮಾಡಿದ್ರೆ, ನಮ್ ಬಜೆಟ್ ಅಮೌಂಟ್ ಕಂಪೇರ್ ಮಾಡಿದ್ರೆ 18 rupees ಅಷ್ಟು ಬಜೆಟ್ ಅಲೋಕೇಶನ್ ಕೊಟ್ಟ ಹಾಗೆ. ಅರ್ಥ ಆಗುತ್ತಲ್ಲ?
18% ಅಷ್ಟು. ಓಕೆ, ಗುಡ್ ಇಂಟೆನ್ಷನ್ಸ್ ಗಾನ್ ರಾಂಗ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಗುಡ್ ಇಂಟೆನ್ಷನ್ ಏನು? ಆರ್ಟಿಕಲ್ 14 ಅಲ್ಲಿ ವಿಲೇಜ್ ನ ಪವರ್ಫುಲ್ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 73, 74 ಮಾಡಿ 92 ನಲ್ಲಿ ಲೋಕಲ್ ಬಾಡೀಸ್ ಪಂಚಾಯತ್ ನ ಕ್ರಿಯೇಟ್ ಮಾಡಿದೀವಿ. ಆದ್ರೆ ನಿಜವಾಗ್ಲೂ ಅವ್ರಿಗೆ ಅಷ್ಟು ಪವರ್ ಕೊಡ್ಲಿಲ್ಲ ಅನ್ನೋದೇ ಪಾಯಿಂಟ್. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಹೇಳ್ತಾ ಇದ್ದಾನೆ. ಓಕೆ ಆಯ್ತು, ಕೊಡೋದು ಎಷ್ಟು ಅನ್ನೋದ್ರ ಬಗ್ಗೆ ಹೇಳಿದ, ಜಸ್ಟ್ ತಲೆಗಿಟ್ಕೊಳ್ಳಿ ಅಷ್ಟೇ. ಕೊಟ್ಟಿರೋದೇ ಕಡಿಮೆ, ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅರ್ಬನ್ ಮತ್ತೆ ರೂರಲ್ ಅಲ್ಲಿ ಇಬ್ರದ್ದು ಕಂಪೇರ್ ಮಾಡ್ತಾ ಇದ್ದಾನೆ. ಈಗ ಯಾರು ಬೆಟರ್ ಇದು ಕೇಳಿ. ಓಕೆ, ಸೊ 2005 ನಲ್ಲಿ ನಾವು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ನ ಶುರು ಮಾಡಿದ್ವಿ. ಅರ್ಥ ಆಗತ್ತಲ್ಲ, ರೂರಲ್ ಹೆಲ್ತ್ ಮಿಷನ್ NRHM. ಬಟ್ ಅದಾದ್ಮೇಲೆ ಓಕೆ ಏನೋ ಅರ್ಬನ್ ಹೆಲ್ತ್ ಮಿಷನ್ ಬಂದಿದ್ದು ಯಾವಾಗ? 8 ವರ್ಷ ಲೇಟ್ ಆಗಿ. ಸೊ ಫಸ್ಟ್ ಪ್ರಿಯಾರಿಟಿ ಅಂದ್ರೆ ಇವೆರಡರಲ್ಲಿ ಯಾವ್ದು ಬೆಟರ್ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ಕಂಪ್ಯಾರಿಸನ್. ಸೊ ಅರ್ಬನ್ ಹೆಲ್ತ್ ಮಿಷನ್ ಶುರು ಆಗಕ್ಕೆ ಒಂದು 8 ವರ್ಷ ಲೇಟ್ ಆಯ್ತು. ಡಾಟಾ ಎಲ್ಲ ಬೇಡ, ಜಸ್ಟ್ ಓಕೆ. ಎರಡನೇ ಪಾಯಿಂಟ್, ಸೊ ಒಂದೇದು ಯಾವಾಗ ಶುರು ಆಯ್ತು, ಅದಕ್ಕಾಗಿ ಒಂದು ಸ್ಕೀಮ್ ಜೊತೆಗೆ ಮಾಡ್ಬೋದಿತ್ತು, ಆಮೇಲೆ ಚೇಂಜ್ ಮಾಡಿದ್ರು ಗೊತ್ತಲ್ವಾ. ಎರಡು ಬಂದ ಮೇಲೆ ಏನ್ ಮಾಡಿದ್ರು, ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಮಾಡ್ಬಿಟ್ರು. ಅದು ಬಿಟ್ಟು ಇವಾಗ ಏನಂತ ಮಾಡಿದ್ದಾರೆ? ಇವಾಗ ಏನಿದೆ ನಾನು ಹೇಳ್ತಿರೋದು ಮಿಷನ್ಗಳು, ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್, ರೂರಲ್ ಹೆಲ್ತ್ ಮಿಷನ್. ಇವಾಗ ಯಾವುದು? ಅದಾದ್ಮೇಲೆ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಇವಾಗ ಯಾವ್ದಪ್ಪ? ಅವೆರಡೂ ಇಲ್ಲ ಇವಾಗ. ಯಾವ್ದಿದೆ? ಲಾಸ್ಟ್ ಟೈಮ್ ನೀವು ಅದನ್ನ ರಿವ್ಯಾಂಪ್ ಮಾಡಿ ಮೋದಿ ಅನೌನ್ಸ್ ಮಾಡಿದ್ರು. ಆಲ್ಮೋಸ್ಟ್ 5 ಕೋಟಿ ಜನಕ್ಕೆ ಅದು ಬೆನಿಫಿಟ್ ಇವಾಗ ಸಿಗ್ತಾ ಇದೆ. ಕೋವಿಡ್ ಟೈಮಲ್ಲೂ ತುಂಬಾ ಬೆನಿಫಿಟ್ ಆಯ್ತು ಅಂತಂದೆಲ್ಲ ಹೇಳಿದ್ರು. ಆಯುಷ್ಮಾನ್ ಭಾರತ್ ಕೇಳಿರ್ತೀರ ಹೆಸರು, ಆಯುಷ್ಮಾನ್ ಭಾರತ್ ಅರ್ಥ ಆಗತ್ತಲ್ಲ. ಆಯುಷ್ಮಾನ್ ಭಾರತ್ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರಿಗೂ ಸಿಗೋ ತರ ಕಾಮನ್ ಆಗಿ ಮಾಡಿದ್ದಾರೆ. ಸೊ ಜಸ್ಟ್ ಕಂಪೇರ್ ಮಾಡ್ತಾ ಇದೀವಿ. ಫಸ್ಟ್ ರೂರಲ್ ಫಸ್ಟ್ ಕೊಟ್ರು, ಆಮೇಲೆ ಆಕ್ಚುಲಿ ಅರ್ಬನ್ ಕೊಟ್ರು. ನಾವ್ ಯಾವಾಗ್ಲೂ ಏನ್ ಅನ್ಕೋತೀವಿ, ಅದಕ್ಕೆ ಹೇಳ್ತಾ ಇದ್ದಾನೆ. ಯಾವಾಗ್ಲೂ ಅರ್ಬನ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತೀವಲ್ಲ, ಆಕ್ಚುಲಿ ರೂರಲ್ ಚೆನ್ನಾಗಿ ಸಿಕ್ಕಿದೆ. ಅದನ್ನೇ ಕಂಪೇರ್ ಮಾಡ್ತಾ ಇದ್ದಾನೆ ನೋಡಿ. ಅರ್ಬನ್ ಇಂಡಿಯಾ ವಿತ್ ಜಸ್ಟ್ ಹಾಫ್ ಆಫ್ ದ ರೂರಲ್ ಪಾಪ್ಯುಲೇಷನ್ ಹ್ಯಾಸ್ ಜಸ್ಟ್ 6th ಆಫ್ ದ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್. ಇದು ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲೂ ಕೇಳ್ಬಿಡ್ತಾನೆ. ನಮ್ ತಲೆಯಲ್ಲಿ ಯಾವಾಗ್ಲೂ ಅರ್ಬನ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ. ಸೇ 600 ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ರೂರಲ್ ಅಲ್ಲಿ ಇದ್ರೆ 100 ಅರ್ಬನ್ ಅಲ್ಲಿ ಇದಾವೆ. ಮತ್ ನಿಮ್ಗೆ ಗೊತ್ತು ಅರ್ಬನ್ ಅಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರುತ್ತೆ ಅಂತ. ಸೊ ಇಲ್ಲಿ ಜಾಸ್ತಿ ಇರ್ಬೇಕು, ಬಟ್ ಇಲ್ಲ, ಅದನ್ನ ಹೇಳ್ತಿರೋದು. ಕಾಂಟ್ರಿ ವಾಟ್ ಮೆನಿ ಮೇ ಥಿಂಕ್, ಅದನ್ನ ಹೇಳ್ತಾ ಇದ್ದಾನೆ. ಎಲ್ಲರೂ ಅನ್ಕೊಂಡಿದ್ದಾರೆ ಅರ್ಬನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ. ಸೊ ಆಕ್ಚುಲಿ ಪ್ರೈಮರಿ ಕೇರ್ ಎಲ್ಲಿದೆ ಅಂದ್ರೆ ರೂರಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆಯ್ತಾ? ಅರ್ಬನ್ ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸಸ್ ಆರ್ ವೀಕರ್ ದೆನ್ ವಾಟ್ ಈಸ್ ಅವೈಲೇಬಲ್ ಇನ್ ದ ರೂರಲ್ ಇಂಡಿಯಾ. ರೆಗ್ಯುಲರ್ outbreaks of dengue, chikungunya and the struggle people have had to undergo under COVID-19 consultation testing services. ಇವೆಲ್ಲವೂ ಏನಂತಂದ್ರೆ ಎಕ್ಸಾಂಪಲ್ಸ್ ರೂರಲ್ ಅಲ್ಲಿ ಚೆನ್ನಾಗಿ ಸಿಕ್ಕಿರೋದು ಫೆಸಿಲಿಟೀಸ್. ಅರ್ಬನ್ ನಲ್ಲಿ ಒದ್ದಾಡಿ ಹೋಗಿದ್ದಾರೆ, ಸಫರ್ ಆಗಿದ್ದಾರೆ. ರೀಸನ್ ಇದೆ. ಅಲ್ಲೇನಾಗುತ್ತೆ ಅಂತಂದ್ರೆ ಕ್ಲೋಸ್ ಗ್ರೂಪ್, ಗೊತ್ತಿರೋರು ಜಾಸ್ತಿ ಇರ್ತಾರೆ. ಇಡೀ ಊರಿಗೆ ಗೊತ್ತಿರುತ್ತೆ ಯಾರೋ ಒಬ್ಬನ ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ಅಂದ್ರೆ. ಗೊತ್ತಾಯ್ತಾ? ನಿಮ್ದು ಆಯ್ತೇನಮ್ಮ? ಸೆಕೆಂಡ್ ಹೆಸರು ಕೊಡ್ರಿ ಅಂದ್ರೂ ಕೊಡಲ್ಲ ಅಂತಿರಲ್ಲ, ಇಲ್ಲೇ ಹಾಕ್ತಾರೆ. ಹೇಳಿದೀರಾ? ಯಾರ ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ, ಜಸ್ಟ್ ಹೆಸರು ಕೊಟ್ರೆ ಮತ್ತೊಂದು ರೌಂಡ್ ಅವ್ರಿಗೆ ಬರಕ್ ಹೇಳ್ತೀವಿ, ಇಲ್ಲೇ ಹಾಕ್ತಾರೆ. ಓಕೆ, ಎಲ್ಲಾರು ಹಾಕ್ಸ್ಕೊಂಡಿದ್ರ ನೀವು?
ಎಲ್ಲರದು 2 ಡೋಸ್ ಆಗಿದೆಯಾ? ಮತ್ತೆ ಯಾಕೆ ಹೆಸರು ಕೊಟ್ಟಿಲ್ಲ? ಹೆಸರು ಕೊಡ್ರಪ್ಪ. ಅಲ್ಲಿ ಹೆಸರು ಕೊಟ್ರೆ ಇಲ್ಲಿ ಬರಕ್ ಹೇಳ್ತೀವಿ, ಇಲ್ಲೇ ಹಾಕ್ತಾರೆ. ಮತ್ತಿನ್ಯಾರು ಇದೀರಾ? ಓಕೆ. ಸೊ ಏನಾಗುತ್ತೆ ಹಳ್ಳಿನಲ್ಲಿ, ಅದು ಇಡೀ ಊರಿಗೆ ಗೊತ್ತಿರುತ್ತೆ, ಅವನು 1ನೇ ಡೋಸ್ ಆಗಿದೆ, 2ನೇ ಡೋಸ್ ಹಾಕ್ಸ್ಕೊಂಡಿಲ್ಲ, ಅವನು ಓಡೋಗಿದ್ದಾನೆ, ಎಲ್ಲ ಗೊತ್ತಿರುತ್ತೆ. ಸೊ ಅರ್ಥ ಆಗುತ್ತಲ್ಲ. ಸೊ ಸೋಷಿಯಲ್ ಪ್ರೆಷರ್ ಇರುತ್ತೆ. ಅಂದ್ರೆ ಎಲ್ಲದು ಇವನ್ ಯಾರು ಮೆಟರ್ನಲ್ ಹೆಲ್ತ್ ವಿಚಾರಕ್ಕೂ ಅದ್ರ ಆಶಾ ವರ್ಕರ್ಸ್ ಕೇಳಿರ್ತೀರಲ್ವಾ? ಆಶಾ ವರ್ಕರ್ಸ್ ಮನೆ ಮನೆಗೂ ಹೋಗ್ಬಿಟ್ಟು ಕೇಳ್ತೇವತ್ರ. ಇಲ್ಲಿ ಹಂಗ ಆಗದೇ ಇಲ್ಲ. ಇಲ್ಲಿ ಇವಾಗೆಲ್ಲ ಇರ್ತಾರೆ, ಮನೆ ಚೇಂಜ್ ಮಾಡ್ಕೊಂಡು ಅಲ್ಲೋಗಿರ್ತಾನೆ. ಸೊ ಲೆಕ್ಕಕ್ಕೆ ಸಿಗೋದಿಲ್ಲ, ಅದು ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದನ್ನ ಹೇಳ್ತಿರೋದು, ಇವೆಲ್ಲಾ ವಿಚಾರಕ್ಕೆ ಕನ್ಸಲ್ಟೇಷನ್ ಇವೆಲ್ಲದಕ್ಕೂ ಎಫೆಕ್ಟಿವ್ ಆಗಿ ರೂರಲ್ ಹೆಲ್ತ್ ಕೇರ್ ಸೆಕ್ಟರ್, ಇದು ಪ್ರೈಮರಿ ಕೇರ್ ಸೆಂಟರ್ ಚೆನ್ನಾಗಿ ಮಾಡ್ತದೆ. ಓಕೆ, ಇನ್ನ ಫಂಡಿಂಗ್ ವಿಚಾರ ಅದನ್ನೇ ಮಾತಾಡ್ತಿದ್ದಾನೆ, ಅದಿರ್ಲಿ. ಎಷ್ಟು ಲೆವೆಲ್ಗೆ ಸಿಟಿನಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾನೆ. ಅರೆ ಅದಕ್ಕೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಓಪನ್ ಮಾಡ್ತೀವಿ, ಪರ್ಮಿಷನ್ ಕೊಡು ಅಂದ್ರೆ ಪರ್ಮಿಷನ್ ಕೂಡ ಡಿನೈ ಮಾಡಿದ ಎಕ್ಸಾಂಪಲ್ ಇದೆ ಡೆಲ್ಲಿನಲ್ಲಿ. ಅರ್ಥ ಆಗುತ್ತಲ್ಲ? ಸ್ಟೇಟು ನಾವು ಅಲ್ಲಲ್ಲೇ ಮೊಹಲ್ಲಾ ಕ್ಲಿನಿಕ್ ಅಂತ ಡೆಲ್ಲಿನಲ್ಲಿ ಓಪನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಪರ್ಮಿಷನ್ ಸಹಿತ ಕೊಡಕ್ ಹೆಸಿಟೇಷನ್ ಮಾಡ್ಕೊಳ್ತೀವಿ. ಸೊ ದಟ್ ಇಸ್ ಓಕೆ. ಸೊ ಏನ್ ಮಾಡ್ಬೇಕು ಅನ್ನೋದಕ್ಕೆ, ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್, ಏನ್ ಮಾಡ್ಬೇಕು? ಬಿಗ್ ಆಪರ್ಚುನಿಟಿ ಅಂತ ಹೇಳಿದ್ರಲ್ವ ಅವರು, ಶುರು ಆಗಿರೋದನ್ನ ಹೆಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು ಅಂತ. ಇವಾಗ ರಫ್ಲಿ ಅರ್ಬನ್ ಲೋಕಲ್ ಬಾಡಿ ಮತ್ತೆ ರೂರಲ್ ಲೋಕಲ್ ಬಾಡಿ 1% ಅಷ್ಟು ಮಾತ್ರ ಹೆಲ್ತ್ ಕೇರ್ ಸ್ಪೆಂಡಿಂಗ್ ಮಾಡ್ತಾ ಇದೆ. ಆಯ್ತಾ? ಸೊ ಗ್ರಾಂಟ್ ಶುಡ್ ಬಿ ಯೂಸ್ಡ್ ಆಸ್ ಆಪರ್ಚುನಿಟಿ. ಯಾರಿಗೆ? ಲೋಕಲ್ ಬಾಡೀಸ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಓಕೆ. ಸೆಕೆಂಡ್ ಅಂದ್ರೆ ಅವರು ಹೆಜ್ಜೆ ಇಟ್ರೇನೆ ಆಗೋದು ಫಂಡ್ಸ್ ಬರೋದಾಗ್ಲಿ ಮತ್ತೊಂದಾಗ್ಲಿ. ನೆಕ್ಸ್ಟ್ ಅವೇರ್ನೆಸ್ ಆಫ್ ಸಿಟಿಸನ್. ಲೋಕಲ್ ಹೆಲ್ತ್ ಬಾಡೀಸ್ ಇದೆ ಅಂದ್ರೆ ಅವೇರ್ನೆಸ್ ಇಲ್ಲ ಎಷ್ಟೋ ಜನಕ್ಕೆ. ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಅಂತಾನು ಕೂಡ ಹೇಳಿ. ವ್ಯಾಕ್ಸಿನೇಷನ್ ಎಷ್ಟೋ ಜನ ಗವರ್ಮೆಂಟ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ ಗೊತ್ತಲ್ಲ. ಈ ವ್ಯಾಕ್ಸಿನ್ ಅಲ್ಲ, ನಾನು ಮಕ್ಕಳಿಗೆ ಪೂರ್ತಿ ವ್ಯಾಕ್ಸಿನ್, ಇದ್ರ ಬಗ್ಗೆ ಗೊತ್ತಾಗಿದೆ ಅನ್ಕೊಳ್ಳಿ. ಅದನ್ನ ಪ್ರೈವೇಟ್ ಅಲ್ಲಿ ಹಾಕ್ಸಿದ್ರೆ ನಮಗ್ ಬೆಟರು ಅಂತ ಒಂದಿಷ್ಟು ಥಾಟ್ಗಳು. ಅರ್ಥ ಆಗತ್ತಲ್ಲ? ಎಲ್ಲಿ ಹೋಗ್ಬಿಟ್ಟು 5,000 10,000 ಎಲ್ಲ ಕೊಟ್ಬಿಟ್ಟು ಹಾಕಿಸ್ತಾರೆ. ಸೊ ಇಲ್ಲಿ ಗವರ್ಮೆಂಟ್ ಫ್ರೀ ಆಗಿ ಕೊಡ್ತಾ ಇರುತ್ತೆ. ಸೊ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗಿದೆ. ನೆಕ್ಸ್ಟ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಅಂದ್ರೆ ಇರ್ತಾವಲ್ಲ, ಅಲ್ಲಲ್ಲಿ NGOಗಳು ಗ್ರೂಪ್ಗಳು ಇರ್ತಾವಲ್ಲ, ಅವ್ರ ರೋಲ್, ಲೋಕಲ್ ಬಾಡೀಸ್ ರೋಲ್ ಏನಿದೆ ಹೆಲ್ತ್ ವಿಚಾರದಲ್ಲಿ ಅಂತ ಅವರು ಒಂದು ಸ್ಟೆಪ್ ಇಟ್ಕೋಬೇಕು. 4ನೇದು, ಈ 15 ಫೈನಾನ್ಸ್ ಕಮಿಷನ್ ಕೊಟ್ಟಿರೋ ದುಡ್ಡನ್ನ, ಅರ್ಥ ಆಗುತ್ತಲ್ಲ, ಕನ್ಫ್ಯೂಷನ್ ಅಂದ್ರೆ ಮುಂಚೆನೂ ಇವ್ರು ಮಾಡ್ತಾ ಇದ್ರು ಸ್ಪೆಂಡಿಂಗ್, ಬಿಡು ಇನ್ಮೇಲೆ ಫೈನಾನ್ಸ್ ಕಮಿಷನ್ ದುಡ್ಡು ಕಳಿದಲ್ಲ ಅಷ್ಟನ್ನೇ ಯೂಸ್ ಮಾಡೋಣ ಅಂತಲ್ಲ, ರಿಪ್ಲೇಸ್ಮೆಂಟ್ ಅನ್ಕೋಬೇಡಿ, ಇನ್ ಅಡಿಷನ್ ಟು ದಟ್ ಮಾಡಿ ಅಂತ. ನೀವು ಮುಂಚೆ ಸ್ಪೆಂಡ್ ಮಾಡೋದನ್ನು ಮಾಡಿ, ಅವ್ರು ಕೊಡ್ತಿರೋ ದುಡ್ಡನ್ನು ಮಾಡಿ, ರಿಪ್ಲೇಸ್ಮೆಂಟ್ ಅನ್ಕೋಬೇಡಿ ಅದನ್ನು. ನೆಕ್ಸ್ಟ್ ಮಲ್ಟಿಪಲ್ ಏಜೆನ್ಸೀಸ್ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್. ಅರ್ಬನ್ ಟು ರೂರಲ್ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ಆಗಲ್ಲ. ಅಂದ್ರೆ ಹೆಲ್ತ್ ಸೆಕ್ಟರ್ ಏನಾಗುತ್ತೆ, ಒಂದು ಪ್ರಾಬ್ಲಮ್ ಬಂದಿರ್ತಾನೆ, ನೆಕ್ಸ್ಟ್ ಲೆವೆಲ್ ಕಳಿಸಿದಾಗ ಒಂದು ನನ್ನ ಕೆಲಸ ಮುಗಿತು ಅಂತ ಇರ್ತಾನೆ. ಹಂಗಾಗಬಾರ್ದು. ಸೊ ಮಲ್ಟಿಪಲ್ ಏಜೆನ್ಸಿ ಕೋಆರ್ಡಿನೇಷನ್, ಈಗ ಸ್ಯಾಂಪಲ್ಸ್ ತಗೊಳ್ಳೋರು ಯಾರೋ, ಕಲೆಕ್ಟ್ ಮಾಡೋರು ಯಾರೋ, ಟ್ರೀಟ್ಮೆಂಟ್ ಕೊಡೋರು ಯಾರೋ, ಇದಾಗಬಾರ್ದು. ಕಂಪ್ಲೀಟ್ ಕೋಆರ್ಡಿನೇಷನ್ ಅಲ್ಲಿ ನಡಿಬೇಕು.